ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಒಂದು ಹೊಸ ಶೋರೂಮ್ ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು, ಹತ್ತತ್ರ ನಿಮ್ಗೆ ಇಲ್ಲೂ ಕೂಡ ಒಂದು 7 to 8 10 ವೆಹಿಕಲ್ಸ್ ಸದ್ಯಕ್ಕೆ ಸ್ಟಾಕ್ ಇದೆ. ಇನ್ನು ಈಚೆ ಸ್ಟಾಕ್ ಇದೆ, ಹತ್ತತ್ರ 15 ಗಾಡಿ ಇದೆ ಕಂಪ್ಲೀಟ್ ಆಗಿ ನಿಮ್ಗೆ. ಸೊ ಯು ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿರೋದು. ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿರೋದು ನಾವು. ಇನ್ನು ಯಾರು ಕೂಡ ಮಾಡಿಲ್ಲ, ಬ್ರ್ಯಾಂಡ್ ನ್ಯೂ ಶೋರೂಮ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಹುಡುಗರಿಗೆ ಬ್ರಿಯಸ್ ಸಿಗುತ್ತೆ, ಬ್ರಿಜಾ ಕೂಡ ಸಿಗುತ್ತೆ, ಸ್ಕೋಡಾ, ರ್ಯಾಪಿಡೋ, ಲಾರಾ ಅನ್ಸುತ್ತೆ. ಅಂಡ್ ಹತ್ರ ಒಂದೇ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ. ಸ್ವಿಫ್ಟ್ ಗಳು ಹುಡುಗರಿಗೆ 3-4 ಗಾಡಿ ಸಿಗುತ್ತೆ. ಇನೋವಾ ಸಿಗುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು, ಇನೋವಾ ಈ ಕಡೆ ಇದೆ, ಎರ್ಟಿಗಾ, i20, ಇನ್ನು ಆಲ್ಟೋ ಅಂಡ್ ಸ್ಯಾಂಟ್ರೋ ಕೂಡ ಇದೆ, ಅದು ಈಚೆ ಇದೆ. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಡೀಸೆಲ್ 2011 VDI. ಓಕೆ, ಸಿಂಗಲ್ ಓನರ್ ಗಾಡಿ, 78,000 ಜೆನ್ಯೂನ್ ಡ್ರೈವ್. ಓಕೆ. ಗಾಡಿ ನಾವು 310 ಕೋಟ್ ಮಾಡ್ತಾ ಇದೀವಿ. 3,10,000 ಕೋಟಿಂಗ್. ಹೌದು ಸರ್. ಈ ಗಾಡಿ ಏನಾದ್ರು ಒಂದು ಫೈನಲ್ ಪ್ರೈಸ್ ಆಗುತ್ತಾ? ಫೈನಲ್ ಅಂದ್ರೆ ಒಂದು 3 lakhs ಬಿಟ್ಕೊಂಡ್ಬಿಡ್ತೀವಿ. ರೌಂಡ್ ಫಿಗರ್ ಹೇಳ್ತಾರದೇ ಕಮ್ಮಿ. ಹೌದು, ರೌಂಡ್ ಫಿಗರ್ 3 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ. ಕಸ್ಟಮರ್ ಏನೇಂದ್ರು ಫುಲ್ ಕ್ಯಾಶ್ ಅಲ್ಲಿ ಹೋಗ್ಬೇಕು. 2007-8 ಡೀಸೆಲ್ ವೇರಿಯಂಟ್ LDI. ಓಕೆ. ಸೆಕೆಂಡ್ ಓನರ್ 1,13,000 ಜೆನ್ಯೂನ್ ಡ್ರೈವ್, ಶೋರೂಮ್ ರೆಕಾರ್ಡ್. ಓಕೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ 230 ಬಿಟ್ಕೊಂಡ್ಬಿಡ್ತೀನಿ ಗಾಡಿನ. ಸರ್ 2,30,000 ಅದು ಫುಲ್ ಕ್ಯಾಶ್ ಫೈನಲ್. ಹೌದು. 17 ಡೀಸೆಲ್ ವೇರಿಯಂಟ್ VDI, ಸಿಂಗಲ್ ಓನರ್, 68,000 ಓಡಿದೆ ಗಾಡಿ. ಓಕೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದಕ್ಕೆ ನಾವು 550 ಕೋಟ್ ಮಾಡ್ತಾ ಇದೀವಿ. ಓಕೆ. ನೀವು ಎಲ್ಲೇ ಹುಡುಕಿದ್ರೆ ಗಾಡಿ 6 ಲಕ್ಷ ಹೇಳ್ತಿದಾರೆ, ನಾವು 5.5 ಹೇಳ್ತಾ ಇದೀವಿ ಗಾಡಿನ. ಫೈನಲ್ ಟು ಫೈನಲ್ ಒಂದು 530 ಬಿಟ್ಕೊಂಡ್ಬಿಡ್ತೀನಿ ಗಾಡಿನ. 5,30,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಏನ್ ಕೋಟಿಂಗ್ ಮಾಡ್ತಾ ಇದ್ರ? ಸರ್ 680 ಕೋಟ್ ಮಾಡ್ತಾ ಇದೀವಿ. Okay. 650 ಬಂದ್ರೆ ಫೈನಲ್ ಬಿಟ್ಕೊಂಡ್ಬಿಡ್ತೀವಿ. 6,50,000 ಫೈನಲ್. ಹಾ. ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಸರ್ ಡೌನ್ ಪೇಮೆಂಟ್ ಬೇಡ ಸರ್, 6.5 ಫುಲ್ ಲೋನ್ ಮಾಡ್ಕೊಂಡ್ಬೋಣ ಗಾಡಿಗೆ. ಸೊ ನಿಮ್ ಪ್ರೊಫೈಲ್ ಏನಾದ್ರು ಸೂಪರ್ ಆಗಿದ್ರೆ 100% 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬಿಡ್ಬೋದು. ಸರ್ 2018 ಅಕ್ಟೋಬರ್, ಸಿಂಗಲ್ ಓನರ್, 91,000 ಜೆನ್ಯೂನ್ ಡ್ರೈವ್ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ. ಮತ್ತೆ ಗಾಡಿದು 3 ಕೀ ಇದೆ. ಆಮೇಲೆ ನೀವು ಶೋರೂಮ್ ಅಲ್ಲಿ ತಗೋಬೇಕಾದ್ರೆ ಯಾವ ಕ್ಯಾಟ್ಲಾಗ್ ಕೊಡ್ತಾರೆ, A to Z ಎಲ್ಲ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಕಂಪ್ಲೀಟ್ ಆಗಿ. ಆಗಿ. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಹಿಂಗೆ ಅಂದ್ರೆ 14.5 ಕೋಟ್ ಮಾಡ್ತಾ ಇದೀನಿ. ವಿತ್ ಕೆ ಅಂದ್ರೆ 16.5 ಕೋಟ್ ಮಾಡ್ತಾ ಇದೀನಿ. ಓಕೆ. ಬಟ್ ಕಸ್ಟಮರ್ ಬೇಕೇ ಬೇಕು ಗಾಡಿ ಅಂತ ಬಂದ್ರೆ 16 ಲಕ್ಷಕ್ಕೆ ಫೈನಲ್ ಮಾಡಿ, ವಿತ್ ಕೆ ನಂಬರ್, ವಿತ್ ಅವ್ರು ಕೇಳಿರೋ ನಂಬರ್ ಬೇಕಾದ್ರೆ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಒಂದು ಹೊಸ ಶೋರೂಮ್ ಹತ್ರ ಇದೀವಿ. ಸೊ ನೋಡ್ತಾ ಇರ್ಬೋದು, ಹತ್ತತ್ರ ನಿಮ್ಗೆ ಇಲ್ಲೂ ಕೂಡ ಒಂದು 7 to 8 10 ವೆಹಿಕಲ್ಸ್ ಸದ್ಯಕ್ಕೆ ಸ್ಟಾಕ್ ಇದೆ. ಇನ್ನು ಈಚೆ ಸ್ಟಾಕ್ ಇದೆ, ಹತ್ತತ್ರ 15 ಗಾಡಿ ಇದೆ ಕಂಪ್ಲೀಟ್ ಆಗಿ ನಿಮ್ಗೆ. ಸೊ ಯು ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿರೋದು. ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿರೋದು ನಾವು. ಇನ್ನು ಯಾರು ಕೂಡ ಮಾಡಿಲ್ಲ, ಬ್ರ್ಯಾಂಡ್ ನ್ಯೂ ಶೋರೂಮ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ 3-4 ಗಾಡಿ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ರು ಹುಡುಗರು. ಸೊ ಅವರೇ ಇವಾಗ ಸದ್ಯಕ್ಕೆ ಎಲ್ಲ ಒಂದು ಶೋರೂಮ್ ತರ ಓಪನ್ ಮಾಡಿದ್ದಾರೆ. ಲೋ ಬಜೆಟ್ ಅಲ್ಲಿ ಕಾರ್ ಏನಾರು ಹುಡುಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಇವ್ರ ಹತ್ರ ಕೂಡ ನಿಮ್ಗೆ ಬ್ರಿಯೋ ಸಿಗುತ್ತೆ, ಬ್ರಿಜಾ ಸಿಗುತ್ತೆ, ಸ್ಕೋಡಾ ಸಿಗುತ್ತೆ. ಅದೇ ತರ ಸ್ವಿಫ್ಟ್ ಗಾಡಿಗಳು ಹುಡುಕೋರ್ಗೆ 3 ಗಾಡಿ ರೆಡಿ ಆಗಿದೆ. ಅದೇ ತರ ಇನೋವಾ ಕ್ರಿಸ್ಟಾ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಲೋ ಪ್ರೈಸ್ ಅಲ್ಲಿ, ಆಲ್ಮೋಸ್ಟ್ ನಿಮ್ಗೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಕೊಟ್ಟಿರಬಾರ್ದು, ಇಡೀ ಕರ್ನಾಟಕ ಪೂರ್ತಿ ಆ ಪ್ರೈಸ್ ಗೆ ನಿಮ್ಗೆ ಇನೋವಾ ಕ್ರಿಸ್ಟಾನ ಮಾಡಿ ಕೊಡ್ತಾರೆ. ಅಂಡ್ ಅದೇ ತರ ನಿಮ್ಗೆ ತುಂಬಾ ಫೇವರೇಟ್ ವೆಹಿಕಲ್ ಇದು ಮಾತ್ರ, ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಯಾಕಂದ್ರೆ ಎರ್ಟಿಗಾ ಸಿಗದೆ ಇಲ್ಲ, ಡೀಸೆಲ್ ಗಾಡಿ ಅನ್ಸುತ್ತೆ. ಅಂಡ್ ಅದೇ ತರ ನಿಮ್ಗೆ ಲೈಕ್ i20, ಸ್ವಿಫ್ಟ್ ಹುಡುಕೋರ್ಗೆ ನಿಮ್ಗೆ 3 ಗಾಡಿಗಳು ಸಿಗುತ್ತೆ. ಗಾಡಿ ಜಸ್ಟ್ ನಿಮ್ಗೆ ಓಡಿರೋದು ಎಷ್ಟು ಎಲ್ಲ ರನ್ ಆಗಿದೆ, ವಿಡಿಯೋನ ಎಂಡ್ ಗಂಟ ನೋಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಅಂಡ್ ಅದ್ರಲ್ಲಿ ಓನರ್ಶಿಪ್ ಆಗಿರ್ಲಿ, ಗಾಡಿ ಎಷ್ಟು ರನ್ ಆಗಿದೆ, ಯಾವ್ದು ಮಾಡಲ್ ಅಂತ ಹೇಳ್ಬಿಟ್ಟು. ಅಂಡ್ ಇವನ್ ಈ ಶೋರೂಮ್ ಅಲ್ಲಿ ಲೋನ್ ಕೂಡ ಆಗುತ್ತೆ ನಿಮ್ಗೆ. ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಅದೇ ತರ ಎಕ್ಸ್ಚೇಂಜ್ ಕೂಡ ತಗೋತಾರೆ, ಕಾರು ಸೇಲ್ಗೂ ಕೂಡ ತಗೋತಾರೆ. ಎಲ್ಲ ಯಾವ್ದೇ ರೀತಿ ಆದ್ರೂ ತಗೋತಾರೆ ನಿಮ್ಗೆ. ಜಸ್ಟ್ ಸ್ಕ್ರೋಲ್ ಆಗ್ತಾರೆ, ನಮಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇವಾಗ ವಿಡಿಯೋನ ಎಂಡ್ ಗಂಟ ನೋಡಿ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಬ್ರಿಯೋ ಹುಡುಗರಿಗೆ ಬ್ರಿಯಸ್ ಸಿಗುತ್ತೆ, ಬ್ರಿಜಾ ಕೂಡ ಸಿಗುತ್ತೆ, ಸ್ಕೋಡಾ, ರ್ಯಾಪಿಡೋ, ಲಾರಾ ಅನ್ಸುತ್ತೆ. ಅಂಡ್ ಹತ್ರ ಒಂದೇ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಇದೆ. ಸ್ವಿಫ್ಟ್ ಗಳು ಹುಡುಗರಿಗೆ 3-4 ಗಾಡಿ ಸಿಗುತ್ತೆ. ಇನೋವಾ ಸಿಗುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು, ಇನೋವಾ ಈ ಕಡೆ ಇದೆ, ಎರ್ಟಿಗಾ, i20, ಇನ್ನು ಆಲ್ಟೋ ಅಂಡ್ ಸ್ಯಾಂಟ್ರೋ ಕೂಡ ಇದೆ, ಅದು ಈಚೆ ಇದೆ. ಅಂಡ್ ಸರ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಸರ್ ಇವಾಗ ಸದ್ಯಕ್ಕೆ ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ? ಸರ್ ಇವಾಗ ಒಂದು 20 ಗಾಡಿ ಸ್ಟಾಕ್ ಇದೆ. ಓಕೆ. ಇನ್ನ ಒಂದು 10 ಗಾಡಿ ಬರಂತದಿದೆ. ಇನ್ನು 10 ಗಾಡಿ ಬರುತ್ತೆ. ಟೋಟಲ್ ಒಂದು 30 ಗಾಡಿ ರೆಡಿ ಆಗಿದೆ. ಹೌದು. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಎಲ್ಲ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ 2012 ಇಂದ ಯಾವ ಮಾಡ್ಲು ಬೇಕಾದ್ರೆ ನಾವು ಲೋನ್ ಮಾಡ್ಕೊಂಡು ಕೊಡ್ತೀವಿ. 2012 ಮೇಲೆ ಅಬೋ.
ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ನಿಮ್ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಸಾಕು, ನಿಮ್ಗೆ ಥ್ರೋಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ನಿಮ್ಗೆ. ಸೊ ಇಲ್ಲೇ ನೋಡ್ತಾ ಇರ್ಬೋದು ಎಲ್ಲಾರ ಫೇವರೇಟ್ ವೆಹಿಕಲ್ ಸ್ವಿಫ್ಟ್, ಮಾರುತಿ ಸುಜುಕಿ ಸ್ವಿಫ್ಟ್. ಹುಡ್ಕೋರ್ಗೆ ಇಲ್ಲೊಂದು ಗಾಡಿ ರೆಡಿ ಆಗಿದೆ ಸರ್. ಇದು ಡೀಸೆಲ್ ಪೆಟ್ರೋಲಾ? ಸರ್ ಡೀಸೆಲ್ 2011 VDI. ಓಕೆ. ಸಿಂಗಲ್ ಓನರ್ ಗಾಡಿ, 78,000 ಜೆನ್ಯೂನ್ ಡ್ರೈವ್. ಓಕೆ. ಗಾಡಿ ನಾವು 310 ಕೋಟ್ ಮಾಡ್ತಾ ಇದೀವಿ. 3,10,000 ಕೋಟಿಂಗ್. ಹೌದು ಸರ್. ಈ ಗಾಡಿ ಏನಾರ ಒಂದು ಫೈನಲ್ ಪ್ರೈಸ್ ಆಗುತ್ತಾ? ಫೈನಲ್ ಅಂದ್ರೆ ಒಂದು 3 lakhs ಬಿಟ್ಕೊಂಡ್ಬಿಡ್ತೀವಿ. ರೌಂಡ್ ಫಿಗರ್ ಹೇಳ್ತಾರದೇ ಕಮ್ಮಿ. ಹೌದು, ರೌಂಡ್ ಫಿಗರ್ 3 lakhs ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಸ್ವಿಫ್ಟ್ ಸಿಗದೆ ಕಷ್ಟ. ಅದ್ರಲ್ಲೂ ಕೂಡ ಸಿಂಗಲ್ ಓನರ್, ಅದ್ರಲ್ಲೂ ಕೂಡ ಡೀಸೆಲ್ ಕಾರು, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತಲ್ಲ ಸರ್? ಹೌದು. ಸರ್ BDI 3 lakhs ರೌಂಡ್ ಫಿಗರ್ ಫೈನಲ್. ಆರಾಮಾಗಿ ನಿಮ್ಗೆ ಒಂದು 18, 20, 27 ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ಅಂಡ್ ಅದೇ ತರ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ಗಾಡಿಗೆ. ಸಿಂಗಲ್ ಓನರ್ ಸರ್. ಇದು ಫುಲ್ ಕ್ಯಾಶ್ ಲೋನ್ ಆಗುತ್ತಾ ಸರ್? ಇದು ಫುಲ್ ಕ್ಯಾಶ್ ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ ಬೇಕಾದ್ರೆ ಇದಕ್ಕೆ. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ? ಇದಕ್ಕೊಂದು 2.5 ವರೆಗೂ ಲೋನ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಬರೀ 50,000 ಕಟ್ಟರೆ ಸಾಕು ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸ್ವಿಫ್ಟ್ ಸಿಗುತ್ತೆ. ಹೌದು. ಅದು ಕೂಡ ಡೀಸೆಲ್ ಕಾರು. ಇನ್ನೂ ಒಂದು ಸ್ವಿಫ್ಟ್ ರೆಡಿ ಆಗಿದೆ ಸರ್. ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. ಇದು ಕಸ್ಟಮರ್ ಏನಂದ್ರು ಫುಲ್ ಕ್ಯಾಶ್ ಅಲ್ಲಿ ಹೋಗ್ಬೇಕು. 2007, 8 ಡೀಸೆಲ್ ವೇರಿಯಂಟ್, LDI. ಓಕೆ. ಸೆಕೆಂಡ್ ಓನರ್, 1,13,000 ಜೆನ್ಯೂನ್ ಡ್ರೈವ್, ಶೋರೂಮ್ ರೆಕಾರ್ಡ್. ಓಕೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ 230 ಬಿಟ್ಕೊಂಡ್ಬಿಡ್ತೀನಿ ಗಾಡಿನ. ಸರ್ 2,30,000 ಅದು ಫುಲ್ ಕ್ಯಾಶ್ ಫೈನಲ್. ಹೌದು. 2,30,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ. ಅದು ಕೂಡ ಡೀಸೆಲ್ ಕಾರು. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಸರ್. ಇದು ಕೂಡ VDI? LDI. LDI. ಹೌದು. ಸೊ LDI ಇದ್ರಲ್ಲೂ ಕೂಡ ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ಎಲ್ಲ ಪಾರ್ಕಿಂಗ್ ಸೆನ್ಸರ್ ಕೂಡ ಇದೆ ನಿಮ್ಗೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಸರ್. 230? 230. 2,30,000 ಫೈನಲ್. ಅಂಡ್ ಅದೇ ತರ ಇಲ್ಲೊಂದು ಸಿಲ್ವರ್ ಕಲರ್ ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಇದು ಕೂಡ VDI ವೆಹಿಕಲ್. ಇದು ತುಂಬಾ ಬೇಡಿಕೆ ಅಂತ ಗಾಡಿ ಸರ್. ಹೌದು. 2016, 17 ಡೀಸೆಲ್ ವೇರಿಯಂಟ್, VDI, ಸಿಂಗಲ್ ಓನರ್, 68,000 ಓಡಿದೆ ಗಾಡಿ. ಓಕೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ನಾವು 550 ಕೋಟ್ ಮಾಡ್ತಾ ಇದೀವಿ. ಓಕೆ. ನೀವು ಎಲ್ಲೇ ಹುಡುಕಿದ್ರು ಗಾಡಿ 6 ಲಕ್ಷ ಹೇಳ್ತಿದ್ದಾರೆ. ನಾವು 5.5 ಹೇಳ್ತಾ ಇದೀವಿ ಗಾಡಿನ. ಫೈನಲ್ ಟು ಫೈನಲ್ ಒಂದು 530 ಬಿಟ್ಕೊಂಡ್ಬಿಡ್ತೀನಿ ಗಾಡಿನ. 5,30,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು 5,50,000 ಕೋಟಿಂಗ್, ಬಟ್ 530 ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 100% ಲೋನ್ ಆಗುವಂತ ವೆಹಿಕಲ್. ಸರ್ ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ ಸಿಂಗಲ್ ಓನರ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಅಂಡ್ 10 ಸ್ಕ್ರೀನ್ ಬರುತ್ತೆ. 10 ಇಂಚ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಡೀಸೆಲ್ ವೆಹಿಕಲ್, 4 ಕೂಡ ಪವರ್ ವಿಂಡೋ ಅಂಡ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ರನ್ ಎಷ್ಟಾಗಿದೆ ಡೀಸೆಲ್ ಕಾರು? 68,000. ಓಕೆ ಸರ್. 530 ಫೈನಲ್. 530 ಫೈನಲ್. ಓಕೆ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಬೇಕಾದ್ರೆ ಅದನ್ನ ಮಾಡ್ಕೊಂಡ್ಬಿಡ್ತೀವಿ. ಇನ್ಸೂರೆನ್ಸ್ ಮಾಡಿ ಕೊಟ್ಟಿ 530. ಸೊ ನೋಡ್ತಾ ಇರೋದು ಗಾಡಿ ಮಾತ್ರ ಬಾಂಬ್ ಆಗಿದೆ. ಇದು ಬಂದ್ಬಿಟ್ಟು ಎಲೈಟ್ i20 ಅಡ್ವೊಕೇಟ್ ಓಡಿಸಿರುವಂತ ವೆಹಿಕಲ್. ಅಂಡ್ ಮೇನ್ಲಿ 21,000 ಓಡಿದೆ ಗಾಡಿ. 21,000 ಅಷ್ಟೇ. 2019 ಸ್ಪೋರ್ಟ್ಸ್ ವೇರಿಯಂಟ್. ಸೊ ನೋಡ್ತಾ ಇರ್ಬೋದು 19 ಸ್ಪೋರ್ಟ್ಸ್ ವೇರಿಯಂಟ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ಎಲೈಟ್ i20 ಗಾಡಿ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಿಮ್ಗೆ ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸೊ ಸ್ಪೋರ್ಟ್ಸ್ ವೆಹಿಕಲ್. ಪಾರ್ಕಿಂಗ್ ನಿಮ್ಗೆ i20. ಸೊ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸರ್. ಹೊಸ ಗಾಡಿ ಶೋರೂಮ್ ಇಂದ ಹೆಂಗ್ ಬರುತ್ತೋ ಸೇಮ್ ಹಂಗೆ ಇದೆ ಗಾಡಿ. ಆಸ್ ಇಟ್ ಇಸ್ ಕಂಡೀಷನ್. ಬರೀ 20,000 ಹೊಡಿರೋದು. ಸೊ ನೋಡ್ತಾ ಇರ್ಬೋದು 100% ಜೆನ್ಯೂನ್ ಮೀಟರ್ ತೋರಿಸ್ತಾ ಇದೀನಿ. 21,953 21,953 ಕಿಲೋಮೀಟರ್ಸ್. 100% ಜೆನ್ಯೂನ್ ಶೋರೂಮ್ ಟ್ರ್ಯಾಕ್ ಇದೆ. 2 ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ಆರ್ಮ್ ರೆಸ್ಟ್, 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ನಿಮ್ಗೆ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಏನ್ ಕೋಟಿಂಗ್ ಮಾಡ್ತಾ ಇದೀರಾ? 680 ಕೋಟ್ ಮಾಡ್ತಾ ಇದೀವಿ. 650 ಬಂದ್ರೆ ಫೈನಲ್ ಬಿಟ್ಕೊಂಡ್ಬಿಡ್ತೀವಿ. 6,50,000 ಫೈನಲ್. ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಸರ್ ಡೌನ್ ಪೇಮೆಂಟ್ ಬೇಡ ಸರ್. 6.5 ಫುಲ್ ಲೋನ್ ಮಾಡ್ಕೊಂಬೋಣ ಗಾಡಿಗೆ. ಸೊ ನಿಮ್ ಪ್ರೊಫೈಲ್ ಏನಾದ್ರು ಸೂಪರ್ ಆಗಿದ್ರೆ 100% 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬಿಡ್ಬೋದು. ಫುಲ್ ಲೋನ್ ಆಗುತ್ತೆ. ಯಾಕಂದ್ರೆ 19 ಮಾಡಲು. ಅದು ಕೂಡ 21,000 ಕಿಲೋಮೀಟರ್ ರನ್ ಆಗಿರುವಂತ ಎಲೈಟ್ i20 ಗಾಡಿ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಸೊ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಇರಲ್ಲ ನಿಮ್ಗೆ. ಇದು ಬಂದ್ಬಿಟ್ಟು ಎರ್ಟಿಗಾ. ಅದ್ರ ZDI SHVS ಸೆಮಿ ಹೈಬ್ರಿಡ್ ಬರುತ್ತೆ. ಇದು ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 22 ರಿಂದ 23 ಮೈಲೇಜ್ ಬರುತ್ತೆ ಗಾಡಿ. ಸೊ ಇದು ಟಾಪ್ ಎಂಡ್ ಗಾಡಿ ಅಲ್ವಾ ಸರ್? ಅಲೈ ವೀಲ್ಸ್ ಎಲ್ಲ ಐತೆ. ZDI ಪ್ಲಸ್ ಬಿಟ್ರೆ ಇದು ZDI ಒಂದೇ ರೇಟ್ ಕಮ್ಮಿ ಬರುತ್ತೆ. ಓಕೆ. ಸರ್ ಇದು ಮಾಡಲು 2016 ಸಿಂಗಲ್ ಓನರ್, 70,000 ಓಡಿದೆ ಗಾಡಿ. 70,000 ಓಡಿದೆ. ಸಿಂಗಲ್ ಓನರ್ ಕಾರು 70,000 ಓಡಿದೆ. ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅವಾಯ್ಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಇದು ಮೈಲೇಜ್ ಜಾಸ್ತಿ ಬರುವಂತ ವೆಹಿಕಲ್.
ಸೊ ನಿಮ್ಗೆ ಹೈಬ್ರಿಡ್ ಬರುತ್ತೆ ಗಾಡಿ. ಹೌದು. ಸೊ ಅದರಿಂದ ನಿಮ್ಗೆ ಸಿಟಿಲಿ ಒಂದು 20 ಮೈಲೇಜ್ ಅಂತೂ ಮಿಸ್ ಇಲ್ಲ. ಸೊ ನೋಡ್ತಾ ಇರ್ಬೋದು 71,534 ಕಿಲೋಮೀಟರ್ಸ್ ರನ್ ಆಗಿದೆ. ನಿಮ್ಗೆ 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆರ್ಮ್ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಇದರಲ್ಲಿ ರೂಫ್ ಎಸಿ ಕೂಡ ಬರುತ್ತೆ. ರೂಫ್ ಎಸಿ, ಆರ್ಮ್ರೆಸ್ಟ್ ಅಂಡ್ ಹೆಡ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ. HSVS ZDI ನಿಮ್ಗೆ ರೈರ್ ಡಿಫಾಗರ್ ಕೂಡ ಬರುತ್ತೆ. ಪಾರ್ಕಿಂಗ್ ಸೆನ್ಸಾರ್ಸ್, ಅದೇ ತರ ಅಡಿಷನಲ್ ಆಗಿ ಗಾರ್ಡ್ ಕೂಡ ಬರುತ್ತೆ. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ ಗಾಡಿಗೆ 7 ಲಕ್ಷ ಲೋನ್ ಆಗುತ್ತೆ ಕಂಪ್ಲೀಟ್ ಆಗಿ. ಬಟ್ ನಾವು ಕೋಟ್ ಮಾಡ್ತಾ ಇರೋದು 750. 730 ಬಂದ್ರೆ ಫೈನಲ್ ಮಾಡ್ಕೊಂಡ್ಬಿಡ್ತೀವಿ. ರೌಂಡ್ ಫಿಗರ್ 7,30,000 ಸಿಂಗಲ್ ಓನರ್ ZDI ವೆಹಿಕಲ್ ಎರ್ಟಿಗಾ. ಸೊ ಇಲ್ಲೊಂದು ಇನೋವಾ ಕ್ರಿಸ್ಟಾ ಇದೆ ನೋಡ್ತಾ ಇರ್ಬೋದು. DL ಗಾಡಿ ಇದೆ. ಬಟ್ ನಿಮ್ಗೆ ಕರ್ನಾಟಕ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ನಿಮ್ಗೆ KA. ಸರ್ ಇವಾಗ ಈ ಗಾಡಿ ಯಾವ ಸರ್ ಮಾಡ್ಲಿದು? ಸರ್ 2018 ಅಕ್ಟೋಬರ್. ಸಿಂಗಲ್ ಓನರ್, 91,000 ಜೆನ್ಯೂನ್ ಡ್ರೈವ್ ವಿತ್ ಶೋರೂಮ್ ಹಿಸ್ಟ್ರಿ. ಮತ್ತೆ ಗಾಡಿದು 3 ಕೀ ಇದೆ. ಆಮೇಲೆ ನೀವು ಶೋರೂಮ್ ಅಲ್ಲಿ ತಗೋಬೇಕಾದ್ರೆ ಯಾವ ಕ್ಯಾಟ್ಲಾಗ್ ಕೊಡ್ತಾರೆ A to Z ಎಲ್ಲ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ ಕಂಪ್ಲೀಟ್ ಆಗಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಶೋರೂಮ್ ಅಲ್ಲಿ ಏನೆಲ್ಲ ನಿಮ್ಗೆ ಕೊಡ್ತಾರೆ ಅದ್ರಲ್ಲಿ ಕಂಪ್ಲೀಟ್ ಆಗಿದೆ. ಅಂಡ್ ಅಡಿಷನಲ್ ಆಗಿ 3 ಕೀಸ್ ಇದೆ ನಿಮ್ಗೆ. ಇದ್ರಲ್ಲೂ ಕೂಡ ಅಲೈಸ್ ಎಲ್ಲ ಬರುತ್ತೆ. ಸರ್ ಇದು 2.4 2.4G 2.4G ವರ್ಷನ್. ಸೊ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ಇನೋವಾ ಕ್ರಿಸ್ಟಾ ಫ್ಯಾಬ್ರಿಕ್ ಸೀಟ್ಸ್. ನಿಮ್ಗೆ 3 ಕೀ ಬರುತ್ತೆ ನಿಮ್ಗೆ. ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಇದು ಇನೋವಾ ಕ್ರಿಸ್ಟಾ ರನ್ ಎಷ್ಟು ಆಗಿದೆ? 91,000 ಕಿಲೋಮೀಟರ್ ರನ್ ಆಗಿದೆ. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಹಿಂಗೆ ಅಂದ್ರೆ 14.5 ಕೋಟ್ ಮಾಡ್ತಾ ಇದೀನಿ. ವಿತ್ KA ಅಂದ್ರೆ 16.5 ಕೋಟ್ ಮಾಡ್ತಾ ಇದೀನಿ. ಓಕೆ. ಬಟ್ ಕಸ್ಟಮರ್ ಬೇಕೇ ಬೇಕು ಗಾಡಿ ಅಂತ ಬಂದ್ರೆ 16 ಲಕ್ಷಕ್ಕೆ ಫೈನಲ್ ಮಾಡಿ ವಿತ್ KA ನಂಬರ್ ವಿತ್ ಅವ್ರು ಕೇಳಿರೋ ನಂಬರ್ ಬೇಕಾದ್ರೆ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು. ಹೌದಾ? ಅವ್ರಿಗೆ ಯಾವ ನಂಬರ್ ಬೇಕು ಆ ನಂಬರ್ ವಿತ್ KA ನಂಬರ್ 16 ಲಕ್ಷ ಫೈನಲ್. ಸೊ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಏನಾರ ಬೇಕಂದ್ರೆ 14 lakhs. 14 lakhs. ಸೊ ನೋಡ್ತಾ ಇರ್ಬೋದು ನೀವೇ ಏನಾರ ಟ್ರಾನ್ಸ್ಫರ್ ಮಾಡ್ಕೊಳಂಗಿದ್ರೆ 14 ಲಕ್ಷ. ಇಲ್ಲ ಅಂದ್ರೆ KA ನಂಬರ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡಂಗಿದ್ರೆ 16 ಲಕ್ಷ. ಅದ್ರಲ್ಲೂ ಕೂಡ ಒಂದು ಫ್ಯೂಚರ್ ಇದೆ ನಿಮ್ಗೆ. ನಿಮ್ ನಂಬರ್ ಯಾವ್ದು ಬೇಕೋ ಅದು ಹಾಕ್ಸಿ ಕೊಡ್ತಾರೆ ಶೋರೂಮ್ ಕಡೆಯಿಂದ. ಇವಾಗ ಏನಂದ್ರೆ ಜನಕ್ಕೆಲ್ಲ ಡೆಲ್ಲಿ ಗಾಡಿ ಅಂದ್ರೆ ಭಯ ಅಂತ ಬಂದ್ರೆ ನೀವು ನಮ್ ಶೋರೂಮ್ ಬಂದ್ರೆ ಯಾವುದೇ ಕಾರಣಕ್ಕೂ ಏನಿಲ್ದಿರ ನಾವ್ ಮಾಡ್ಕೊಂಡ್ ಕೊಡೋ ಜವಾಬ್ದಾರಿ ನಮ್ದು. ಸೊ ನೋಡ್ತಾ ಇರ್ಬೋದು ಯಾಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇವ್ರ ಹತ್ರ ಇದೆ ನಿಮ್ಗೆ. ಅಂಡ್ ನೀಟಾಗಿ KA ನಂಬರ್ ಮಾಡಿ ಕೊಡ್ತಾರೆ ನಿಮ್ಗೆ. ಫೈನಲ್ ಆಗಿ KA ನಂಬರ್ ಮಾಡಿ ನಿಮ್ಗೆ ಇಷ್ಟ ಬೇಕಿರೋ ನಂಬರ್ ತಗೊಂಡ್ಬಿಟ್ಟು 16 lakhsಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಹೋಂಡಾ ಬ್ರಿಯೋ EX IV ಟೆಕ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮ್ಗೆ. ಗಾಡಿ ಸ್ಮೂತ್ ಆಗಿರುತ್ತೆ, ಸ್ಮಾರ್ಟ್ ಆಗಿರುತ್ತೆ. ಅಂಡ್ ಸರ್ ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ. ಸರ್ ಸೆಕೆಂಡ್ ಓನರ್ 2013 ಮಾಡಲು. ಓಕೆ. 73,000 ಓಡಿದೆ ಗಾಡಿ. ಓಕೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆ ನಾನು 3 lakhs ಕೋಟ್ ಮಾಡ್ತಾ ಇದೀನಿ. ಓಕೆ. 280 ಬಂದ್ರೆ ಫೈನಲ್ ಬಿಡೋಣ ಅಂತ ಇದೀನಿ. ಫೈನಲ್ 2,80,000 ಫೈನಲ್. ಸೊ ನೋಡ್ತಾ ಇರ್ಬೋದು 2,80,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ 280 ಒಳ್ಳೆ ಗಾಡಿ ಬರೀ 2,80,000 ಗೆ ಸಿಗ್ತೈತೆ. ಇದ್ರಲ್ಲೂ ಕೂಡ ನಿಮ್ಗೆ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ? ಸರ್ ಮೈಲೇಜ್ ನಿಮ್ಗೆ ಒಂದು 16-17 ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಓಕೆ. ಯಾಕಂದ್ರೆ IV ಟೆಕ್ ಪೆಟ್ರೋಲ್. ಹೌದೌದು. ಸೊ ಇನ್ನೂ ಒಂದು ಬ್ರಿಜಾ ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರೋದು. ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. ಸರ್ ಇದು ಪ್ರೈಸ್ ಮಾಡಲು ಹೇಳಿ. ಇದು VXI ಆಪ್ಷನಲ್ ಬರುತ್ತೆ. ಬಟ್ ಬಟನ್ ಶಾಟ್ ಇದೆ, ಮ್ಯಾಗ್ ವೀಲ್ ಇದೆ. ಓಕೆ. ನಿಮ್ಗೆ ಆಟೋಮೆಟಿಕ್ ಪವರ್ ವಿಂಡೋ ಕ್ಲೋಸಿಂಗ್ ಬರುತ್ತೆ. 2022 ಮಾಡಲು, ಸಿಂಗಲ್ ಓನರ್, 36,000 ಜೆನ್ಯೂನ್ ಡ್ರೈವ್, ಪೆಟ್ರೋಲ್ ವೇರಿಯಂಟ್. ಸೊ ನಿಮ್ಗೆ ಆಕ್ಚುಲಿ ಈ ಗಾಡಿಗೆ ಅಲಾಯ್ ವೀಲ್ಸ್ ಬರಲ್ಲ. ಬಟ್ ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್, ಲೋಗೋ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ ಪ್ರೈಸ್ 9 lakhs ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ. ಒಂದು 850 ಬಂದ್ರೆ ಬಿಟ್ಬಿಡ್ತೀನಿ. ಆಯ್ತು. 8,50,000 ಗೆ ನಿಮ್ಗೆ ಮಾತ್ರ. ಯಾಕಂದ್ರೆ ಗಾಡಿ ನೆನ್ನೆ ಬಂದಿರೋದು. ಬರೀ ನೆನ್ನೆನೆ ಬಂದಿರೋದು ಗಾಡಿ. ಬರೀ 8,50,000 ಫೈನಲ್. 8,50,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಅಂಡ್ ಅದು ಕೂಡ ಪೆಟ್ರೋಲ್ ವೆಹಿಕಲ್. ಶೋರೂಮ್ ರೆಕಾರ್ಡ್, ಸಿಂಗಲ್ ಓನರ್, ಪೆಟ್ರೋಲ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? 36,000. ಬರೀ 36,000. ಹೌದು. ಸೊ ನಿಮ್ಗೆ ಇದು VXI ಆಪ್ಷನಲ್ ಬರುತ್ತೆ ನೋಡ್ತಾ ಇರೋದು. ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್. ಅಂಡ್ ಅದೇ ತರ ಮೈನ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಕಡಿಮೆ ಓಡಿರುವಂತ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ವೆಹಿಕಲ್ ನಂಬರ್ ಕೂಡ ನೀಟಾಗೆಲ್ಲ ತೋರಿಸ್ತಾ ಇದೀನಿ. ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಎಲ್ಲ ಇದೆ. ಸೊ ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಸರ್ ಏನ್ ಹೇಳಿದ್ದು 8,50,000 8,50,000 ಫೈನಲ್. ಫೈನಲ್ ಟು ಫೈನಲ್ ಸರ್. ಓಕೆ, ಅದೇ ತರ ಇಲ್ಲಿ ಟೇಬಲ್ ಆಲ್ಸೋ. ಓಕೆ, ಬರೀ 8,000 ಫೈನಲ್ ಮಾಡ್ಕೊಂಡು ಕೊಡ್ತೀನಿ ಸರ್. ಇಲ್ಲಿ ಒಂದು ಸ್ಕೋಡಾ ಗಾಡಿ ಇದೆ, ಇದು ರ್ಯಾಪಿಡ್ ಸರ್. ಇದು ಸ್ಕೋಡಾ ರ್ಯಾಪಿಡ್. ಹೇಳಿ ಸರ್, ಪ್ರೈಸ್ ಮಾಡಲು ಸರ್ 2014 ಥರ್ಡ್ ಓನರ್ ಆಗಿದೆ ಗಾಡಿ. ಓಕೆ, ಬಟ್ ಗಾಡಿ ಓಡಿರೋದು 88,000 ಜೆನ್ಯೂನ್. ಓಕೆ, ಗಾಡಿ ನಾವು ಕೋಟ್ ಮಾಡ್ತಾ ಇರೋದು 3,20,000. ಫೈನಲ್ 310 ಬಿಟ್ಕೊಂಡ್ ಕೊಡ್ತೀನಿ ಗಾಡಿನ ಸರ್. ಬರೀ 3,10,000 ಗೆ ಫೈನಲ್. ಸೊ ನೋಡ್ತಾ ಇರ್ಬೋದು. ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ. ಗಾಡಿ ಏನಾರ ಇಷ್ಟ ಆಯ್ತು ಅಂದ್ರೆ ವಿಡಿಯೋದಲ್ಲಿ ಹೇಳಿದ್ವಿ ಪ್ರೈಸ್, ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೊಡ್ತಾರೆ 100%. ಅಂಡ್ ಇದು ಡೀಸೆಲ್ ಇದು? ಡೀಸೆಲ್. ಎಷ್ಟು ರನ್ ಆಗಿದೆ ಸರ್ ಇದು? 1.6 ಎಲಿಗೆನ್ಸ್ 1.6. ಸೊ 1.6 ಸೆಡಾನ್ ಸೂಪರ್ ಆಗಿರುತ್ತೆ ಗಾಡಿ ಮಾತ್ರ. ಅಂಡ್ ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಗಾಡಿ ಇನ್ಬಿಲ್ಟ್ ಕ್ವಾಲಿಟಿ, ಔಟ್ಬಿಲ್ಟ್ ಎಲ್ಲ ಸಕ್ಕತ್ತಾಗಿರುತ್ತೆ. 89,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ನಿಮ್ಗೆ ಆಮ್ರೆಸ್ಟ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು. ಇಷ್ಟೇ ಅಲ್ಲ, ಇನ್ನು ಇವ್ರ ಹತ್ರ ಗಾಡಿಗಳೆಲ್ಲ ಇದೆ, ಅದು ಸ್ಟಾಕ್ ಈಚೆ ನಿಂತಿದೆ. ಕೆಲವೊಂದು ಗಾಡಿಗಳು ವಾಷಿಂಗ್ ಎಲ್ಲ ಹೋಗಿದೆ ನಿಮ್ಗೆ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಯಾವ್ದು ಗಾಡಿ ಬೇಕಿದ್ರೆ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತಾರೆ. ಜಸ್ಟ್ ಇದೇ ತರ ರೆಗ್ಯುಲರ್ ಆಗಿ ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು.